ಹಾಯ್ ಎವ್ರಿವನ್. ಆ್ಯಕ್ಚುಲಿ ಇವತ್ತು ನಾನು ಮನೆ ಕ್ಲೀನಿಂಗ್ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ನಮ್ಮ ಮನೇಲಿ ಫ್ರಮ್ 2 ಇಯರ್ಸಿಂದ ನಾವು ಟಿ ವಿ ಇಟ್ಟಿದ್ದಿಲ್ಲ. ಬಿಕಾಸ್ ನನ್ನ PU 10th ಎಕ್ಸಾಮೆಲ್ಲ ಇದರಿಂದ ನಾನು ತುಂಬಾ ಟಿ ವಿ ಮೇಲೆ ಫೋಕಸ್ ಇರ್ತೀನಿ ಅಂತ ಟಿ ವಿ ಇತ್ತಿತ್ತಿಲ್ಲ. ಸೊ ಈಗ ಟಿ ವಿನ ಬುಕ್ ಮಾಡಿ ಬಂದಿದ್ದೀವಿ, ನಾಳೆ ಡೆಲಿವರ್ ಆಗುತ್ತಂತೆ. ಸೊ ಫಸ್ಟು ನಮ್ಮ ಹತ್ರ ಬಾಕ್ಸ್ ಟಿ ವಿ ಇತ್ತು. ಕ್ಯಾಶುಲಿ ಹಳೆ ಕಾಲದವ್ರು ಅನ್ನೋದಕ್ಕಿಂತ 90s ಅವ್ರು ಯೂಸ್ ಮಾಡ್ತಿದ್ರಲ್ಲ ಆ ಥರ ಟಿ ವಿ ಇದ್ದಿದ್ದು. ಸ್ಟಿಲ್ ಇದೆ, ಸ್ಟಿಲ್ ವರ್ಕ್ ಆಗ್ತಿದೆ, ಫಸ್ಟ್ ಕ್ಲಾಸು. ಹಂಗೂ ಬೇಡ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ನಮ್ಮ ಮಮ್ಮಿ ಥಿಂಕ್ ಮಾಡಿ ಇವತ್ತು ಹೋಗಿ ಒಂದು ಬುಕ್ ಮಾಡಿ ಬಂದಿದ್ದಾರೆ 55 ಇಂಚ್. ಸೊ ಈಗ ನಮ್ಮ ಹತ್ರ ಅದನ್ನು ಇಡೋದಕ್ಕೆ ಟೇಬಲ್ ಥರ ಇಲ್ಲ. ಬಿಕಾಸ್ ಎಲ್ಲ ದೊಡ್ಡ ದೊಡ್ಡ ಮನೆಯಲ್ಲೆಲ್ಲ ಟೇಬಲ್ ಸ್ಟ್ಯಾಂಡ್ ಅಂತ ಮಾಡಿಸ್ತಾರಲ್ಲ, ಆ ಥರ ನಾವೇನು ಇನ್ನೂ ಮಾಡಿಸಿಲ್ಲ. ಸೊ ಮನೆ ಇರೋದ್ರಲ್ಲಿ ಸೆಟಲ್ ಮಾಡ್ತಿದ್ದೀನಿ. ಮಮ್ಮಿ ಮಲಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ನಾನೇ ಎಲ್ಲ ಮಾಡ್ತೀನಿ ಅಂತ. ಬಿಕಾಸ್ ಅವ್ರು ಬಂದಿದ್ದೆ, ಮಮ್ಮ ನೀನು ಎದ್ವಾ, ನಾನು ಕ್ಯಾಶುವಲಾಗಿ ಮನೆ ಒರೆಸ್ಕೊತೀನಿ, ನೀನು ಎದ್ದು ಬಂದ ಮೇಲೆ ಎಲ್ಲ ಮಾಡೋಣ ಅಂತ. ಸೊ ಅವ್ರು ಮಲಗಿದ್ದಾರೆ. ಐ ಡಿಸೈಡೆಡ್ ನಾನೇ ಮಾಡೋಣ, ಪಾಪ ಅವರು ರೆಸ್ಟ್ ಮಾಡಲಿ ಅಂತ. ಮರೆತು ವ್ಲಾಗ್ ಮಾಡೋದು. ಆ್ಯಕ್ಚುಲಿ ಓಡಾಡ್ತಾಯಿದ್ದೀನಿ ದೇವ್ರ ಥರ, ತೋರಿಸ್ತೀನಿ ಫುಲ್. ಜೊತೆಗೆ ಇವಳು ಹೆಂಗೆ ನೋಡ್ತಾಳೆ ನೋಡಿ, ಮೈನಾ ಒತ್ತಾಳಿ ನನ್ನ ಹತ್ರ ಬಂದಳು. ಇಷ್ಟು ಗಲೀಜಾಗಿದೆ. ಇಲ್ಲಿ ಫ್ರಿಜ್ ಇತ್ತು ಫಸ್ಟು. ಸೊ ನಾನೀಗ ಇಲ್ಲಿಗೆ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಥರ ನಮಗೆ ಸ್ಪೇಸ್ ಇದೆ. ಸೊ ಇಲ್ಲಿ ನಾನು ರಾಗಿ ಮುದ್ದೆ ಮಮ್ಮಿ ಇಕ್ಕಿರೋದು. ಸೊ ಏನೇನು ಬೇಡ ಅದು ಇಲ್ಲಿ ಬರುತ್ತೆ, ನಮ್ಮ ಮನೆ ಕಿಚನ್ ವಸ್ತುಗಳಷ್ಟೇ. ಸೊ ಎಣ್ಣೆ, ಅಕ್ಕಿ, ಡೋಂಟ್ ಮೈಂಡ್. ಫ್ರಿಜ್ನ ಇಲ್ಲಿ ಹಾಕಿದ್ದೀನಿ. ಸೊ ಫುಲ್ ಮಿಸ್ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲಿ ಫ್ರಿಜ್ ಇದ್ದಿದ್ದು ಅಲ್ಲೋಗಿದೆ. ಸೊ ವಿ ಡಿಸೈಡೆಡ್ ಇದು ಇದು ಮಿಸ್ ಆಗಿದೆ, ಇಲ್ಲಿ ಟಿ ವಿ ಬರಲಿ ಅಂತ. ಸೊ ಈಗ ನನ್ನ ಕೆಲಸ ಮಿಷಿನ್ನ ಅಲ್ಲಾಕಿ, ಟೇಬಲ್ನ ಇಲ್ಲಾಕಿ, ಸ್ಕ್ರೀನ್ಗಳು ಹಾಕಿಲ್ಲ ನಾವಿನ್ನೂ. ಬಿಕಾಸ್ ನಮ್ಮಮ್ಮ ಹೇಳ್ತಾರೆ ಮಾಡೋಣ ಬನ್ನಿ, ಲೆಟ್ಸ್ ಡೂ. ನನ್ನ ಕೋತಿ ಇದು ನನ್ನ ಬಾಲ ಥರ ಎವ್ರಿ ಟೈಮ್ ನನ್ನ ಹಿಂದೆ ಇರುತ್ತೆ. ಅವಳನ್ನ ಬಾಕ್ಸಲ್ಲಿ ಬಿಟ್ಟರು ಹೋಗಲ್ಲ ಅಕ್ಕ, ನನ್ನ ಜೊತೆಗೇನೆ ತಿನ್ನೋದು, ನನ್ನ ತಟ್ಟೆಲೆ ತಿನ್ನೋದು. ಅವಳ ತಟ್ಟೆಯಲ್ಲಿ ಹಾಕಿದ್ದೀವಿ ರೈಸ್, ವಾಟರ್, ನನ್ನ ತಟ್ಟೆನೇ ಬೇಕು. ಮಲಗೋದು ನಮ್ಮ ಜೊತೆನೇ, ಬಾಕ್ಸಲ್ಲಂತೂ ಇರಲ್ಲ. ಸೊ ಮನೆ ಕ್ಲೀನಿಂಗಲ್ಲಿ ಬಾಕ್ಸ್ ಹಾಕೋಣ ಅಂದರೆ ಇರ್ತಾಯಿಲ್ಲ. ಸೊ ಐ ಡಿಸೈಡ್ ಪಾಪ ಇರಲಿ ಪ್ರಾಣಿ ಅಂತ ಲೆಟ್ಸ್ ಡೂ. ಫುಲ್ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ಅಮ್ಮಂಗೆ ಗೊತ್ತಿಲ್ಲ, ಅವ್ರಿಗೆ ಬಂದಾಮೇಲೆ ಅವ್ರ ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡೋಣ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಡೋಂಟ್ ಮಿಸ್. ಇದು ಸಿನ್ಸ್ 1 ಇಯರ್ ಪ್ಲ್ಯಾನು. ಅಂದರೆ 1 ಇಯರಿಂದ ಟಿ ವಿ ಪ್ಲ್ಯಾನ್ ಮಾಡ್ತಾನೆ ಇತ್ತು ಮಮ್ಮಿ. ನಾನು 10th ಆ್ಯಕ್ಚುಲಿ ಕೇಬಲ್ ತೆಗೆಸಿದ್ದು. ಬಿಕಾಸ್ ಟಿ ವಿ ನೋಡ್ತಿದ್ದೀನಿ ಜಾಸ್ತಿ, ಒಂದು ಸ್ವಲ್ಪ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ. ಆವಾಗ ಅಣ್ಣ, ಅಪ್ಪ, ಅಮ್ಮ 3 ಜನದ ಹತ್ರ ಫೋನ್ ಇತ್ತು. ಸೊ ದ್ಯಾಟ್ ಕೇಬಲ್ ತೆಗ್ಸಿದ್ರು, ಅವ್ರು ಫೋನ್ ನೋಡ್ತಾಯಿದ್ರು. ನನಗಾಗ ಓದೋದು, ಅದಾದಮೇಲೆ ಅಮ್ಮನ ಫೋನ್ ಕೊಡೋರು, ಅದ್ರಲ್ಲಿ ನೋಡ್ತಾಯಿದ್ದೆ. ನಾನು PU ಬಂದಾದಮೇಲೆ ನನಗೆ ಮಮ್ಮಿ ಫೋನೇ ಯೂಸ್ ಮಾಡ್ತಿದ್ದೆ. ಸೊ ಅದರಿಂದ ಜಾಸ್ತಿ ಟಿ ವಿ ನೋಡೋ ಅವಶ್ಯಕತೆ ಅಷ್ಟು ಇರ್ತಿಲ್ಲ. ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಟಿ ವಿ ನೋಡೋದು. ಕೇಬಲ್ ಏನಕ್ಕೆ ಹಾಕ್ಸ್ತೀಯ ಬಿಡು, ಕೇಬಲ್ ಏನು ಬೇಡ, ಫೋನಲ್ಲೇ ನೋಡ್ಕೊಡೋಣ, ಆ ಮೈಂಡ್ಸೆಟ್ ಬಂತು. ಓಕೆ ಡನ್ ಅಂತ ಮನೆಯವರು ಅವಾಗ ಕೇಬಲ್ ತೆಗೆಸಿದ್ದು. ಈಗ ನಾನು 2nd ಇಯರ್ ಮುಗ್ಸಿದ್ದೀನಿ. ಫೈನಲ್ ಇಯರ್ಗೆ
ಟಚ್ದಲ್ಲಿದ್ದೀನಿ. ಫೋನ್ ಬೋರ್ ಆಗೋಗೈತೆ. ಲಿಟ್ರಲಿ ಫೋನ್ ಎಷ್ಟು ಬೋರ್ ಆಗಿದೆ ಅಂದರೆ ಫೋನ್ ನೋಡ್ತಾ ಮಲಗಿರ್ತೀನಿ. ಬಿಕಾಸ್ ನಂಗೆ ಟಿ ವಿ ಬೇಕು ಅನ್ನಿಸ್ಬಿಟ್ಟಿದೆ. ಸೊ ಅಮ್ಮ ಐ ವಾಂಟ್ ಟಿ ವಿ ಅಂತ ಫುಲ್ ಒಂದು ತಿಂಗಳಿಂದ ರೋದನೆ ಕೊಟ್ಟಿದ್ದಕ್ಕೆ ಚೀಟಿ ಸಾಯ್ ಲೆಟ್ಸ್ ಬೈ ಒನ್ ಟಿ ವಿ ಅಂತ ಆರ್ಡ್ರ್ ಮಾಡಿ ಬಂದಿರೋದು. ಇವತ್ತು ನಾಗಪಂಚಮಿ ಅಂತೆ, ಪೂಜೆ ಮಾಡಬೇಕು 6 o'clock. ಇನ್ನು 1 ಅವರಲ್ಲಿ ಮನೆಯೆಲ್ಲ ಕ್ಲೀನ್ ಆಗಬೇಕು. ಹೆಂಗೆ ಮಾಡ್ತೀನೋ ದೇವ್ರಿಗೆ ಗೊತ್ತು. ಆ್ಯಂಡ್ ಮೈನಾ ಎಲ್ಲೋಗಿದ್ದಾಳೆ ಅಂದರೆ, ಹೊಯ್ ಮೈನಾ ಮೈನಾ ಅಲ್ಲಿ ಮುಳ್ಳೆಲ್ಲೆಲ್ಲೋ ಹೋಯ್ತು ಮೈನು. ಈಗ ಕೆಲಸ ಮಾಡೋಣ. ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಮಾತ್ರ ಎಸ್ಪೆಷಲಿ ತುಂಬಾ ಗಲೀಜಿತ್ತು. ಮತ್ತು ಅಕ್ಕಿ ಮುಟ್ಟೆ ಜೊತೆಗೆ ನನ್ನ ಅಕ್ಕಿ ಆ್ಯಂಡು ಈ ಮಿಷಿನ್ನ ಒಳ್ಳೆ ನಮ್ಮ ಮನೇಲಿರೋರೆಲ್ಲರೂ ಒಂಥರ ಬಟ್ಟೆ ಹಾಕೋ ಇದನ್ಕೋಬಿಟ್ಟವ್ರೆ. ಆ್ಯಂಡ್ ನಾನು ಅಷ್ಟೇ, ನನ್ನ ಲ್ಯಾಪ್ಟಾಪ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಎಲ್ಲ ಅಲ್ಲೇ ಇಡ್ತಿರ್ತೀನಿ. ನಾನಂತೂ ತುಂಬ ದೊಡ್ಡ ಆ್ಯಕ್ಚುಲಿ ನಾನೇ ಕ್ಲೀನ್ ಇಲ್ಲ ಅನ್ಸ್ಬಿಡುತ್ತೆ ಒಂದೊಂದು ಸತಿ. ಬಿಕಾಸ್ ಅಷ್ಟು ಕೋಪ ಬರುತ್ತೆ ನೋಡಿದ್ರೆ. ಆ್ಯಂಡ್ ಇನ್ನೊಂದು ಏನು ಬೇಜಾರು ಅಂದರೆ, ಈಗ ಕ್ಲೀನ್ ಮಾಡಿರ್ತೀನಿ, ನೆಕ್ಸ್ಟ್ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ಗೆ ಮತ್ತೆ ಯಾರನ್ನ ಬಂದು ತಂದು ಬಟ್ಟೆ ಹಾಕಿರ್ತಾರೆ. ಇಲ್ಲ ನಂಗೆ ಅದು ತುಂಬ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಆ್ಯಂಡ್ ಎಸ್ಪೆಷಲಿ ಈ ನಮ್ಮಪ್ಪ ಅಂತೂ ಅವರಂತೂ ಅವ್ರ ಕಾಕಿ ಶರ್ಟ್ ಇರ್ಬೋದು, ಅವ್ರು ಏನೇ ಅಂತಂದರೆ ಆ ಮಿಷಿನ್ ಮೇಲೇ ಇಡೋದು. ಬಿಕಾಸ್ ಇನ್ನೆಲ್ಲೂ ಅವ್ರು ಇಡೋಲ್ಲ. ಅಡುಗೆ ಮನೆಗೆ ಹೋಗಿ ಇಡು ಪಪ್ಪ ಅಂದರು ನೋ ಬಿಲ್ಕುಲ್ ಆಗಲ್ಲ ಅಂತಾರೆ. ಆ್ಯಂಡ್ ಸದ್ಯ ಅವತ್ತು ನನ್ನ ಹತ್ರ ವೈಪ್ಸ್ ಇತ್ತು, ಅದನ್ನ ಇಟ್ಕೊಂಡು ಗೋಡೆ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಗುಡಿಸಿ ಒರೆಸಿ ಎಲ್ಲ ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ಏನು ಮಾಡೋದು, ನಾನೇ ಮಾಡಬೇಕು ಮನೇಲಿ. ಇಲ್ಲ ಅಂದರೆ ಇನ್ಯಾರು, ನಮ್ಮ ಅಣ್ಣ ಅಂತೂ ನನ್ನ ಮಾತೇ ಕೇಳಲ್ಲ. ಆ್ಯಂಡ್ ಅವ್ನಿಗೆ ವೀಡಿಯೋಸ್ ಅಂದ್ರೇ ಆಗೋಲ್ಲ. ಅವ್ನು ಇಲ್ಲದೆ ಇರೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕು. ಇನ್ ಕೇಸ್ ಅವನಿರೋ ಟೈಮಲ್ಲಿ ಏನಾರ ಹಿಂಗೆ ಫೋನ್ ಎತ್ತದೆ, ನನ್ನ ಕತೆ ಅಷ್ಟೇ ಮುಗೀತು. ಹೇಳ್ದಂಗೆ ಇದು ಇಲ್ಲಿ ಸೆಟ್ ಆಯಿತು. ಟಿ ವಿ ಇದು ಇಲ್ಲಿ ಬರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಇದಿಲ್ಲಿ, ಫ್ರಿಜ್ ಇಲ್ಲಿ ಬಂತು. ಈಗ ಏನು ಸಮಸ್ಯೆ, ಇದನ್ನು ಐ ಡೋಂಟ್ ನೋ ಇದನ್ನೆಲ್ಲ ಎಲ್ಲಿಡೋದು ಅಂತ. ಲೆಟ್ಸ್ ಥಿಂಕ್. ಆ್ಯಂಡ್ ಅಲ್ಲಿಗೆ ಮನೆ ಕ್ಲೀನ್ ಮಾಡಬೇಕು. ಆ್ಯಂಡ್ ನಮಗೋಸ್ಕರ ಕಾಯ್ದಿರೋದು ಇಷ್ಟು ಕ್ಲೀನ್ ಮಾಡಬೇಕು. ಟೈಮ್ ಈಗ 5:25. ಸ್ಟಿಲ್ ಹಾಫ್ ಆನ್ ಅವರ್ ಇಸ್ ದೇರ್. ಆ್ಯಂಡ್ ನೀವು ನೋಡ್ದಂಗೆ ಬರೀ ಬಟ್ಟೆಗಳೇ ಇರೋದು. ಆ್ಯಂಡ್ ಅದೆಲ್ಲ ಹೊಸ ಸ್ಯಾರೀಸು. ಬೀರಲ್ಲಿ ಎತ್ತಿಕ್ಕಿಲ್ಲ, ಇಲ್ಲ ಹೊಲಿಯೋಕ್ಕೂ ಹಾಕಿಲ್ಲ ನಮ್ಮಮ್ಮ. ಹಂಗಂಗೆ ಅಲ್ಲೇ ಇಟ್ಟಿದ್ರು. ಸೊ ಅದು ಜಿಮ್ ಬ್ಯಾಗಲ್ಲಿ ಬೇಕಿರೋದು ಬೇಡದಿರೋದು ನನ್ನ ಅಲ್ಲೇ ಕಾಲೇಜ್ ಬ್ಯಾಗಲ್ಲಿ ಬುಕ್ಸಿಂದ ಹಿಡಿದು ಎಲ್ಲ ಎತ್ಕೋಗಿ, ನಮ್ಮ ಮನೇಲಿ ನಾಯಿ ಇದೆ, ಅದಕ್ಕೆ ಒಂದು ಬಾಕ್ಸ್ ಮಾಡಿಸಿದ್ವಿ. ಇನ್ ಕೇಸ್ ಮರಿ ಹಾಕಿದ್ರೆ ಆ ಬಾಕ್ಸಲ್ಲೇ ಕುಣ್ಸೋದು. ಆ್ಯಂಡ್ ಆ ಬಾಕ್ಸ್ನ ಮರಿ ಹಾಕಿರ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದು. ಇಲ್ಲ ಅಂದರೆ ಅದು ಖಾಲಿ ಸ್ಪೇಸ್ ಇರುತ್ತಲ್ವ. ಸೊ ನನ್ನ ಬ್ಯಾಗಿಂದ ಹಿಡಿದು ಬುಕ್ಕೆಲ್ಲ ಇಟ್ಟಿಟ್ಟೆ. ನೆನ್ನೆ ವ್ಲಾಗ್ ಅಲ್ಲೇ ಸ್ಟಾಪ್ ಆಯಿತು. ಬಿಕಾಸ್ ಮನೆಗೆ ನೆಂಟರು ಎಲ್ಲ ಬಂದರು. ಅವ್ರ ಮುಂದೆ ಕ್ಯಾಮ್ರಾ ಎತ್ಕೊಂಡು ನನಗೆ ಅದು ಇಷ್ಟ ಆಗಿಲ್ಲ. ಬಿಕಾಸ್ ನಾನು ಇನ್ನೂ ಕ್ಯಾಮ್ರಾ ಎಲ್ಲರೂ ಮುಂದೆ ಎತ್ಕೊಂಡು ಮಾತಾಡೋ ಅದೆಲ್ಲ ನಂಗೆ ಇನ್ನೂ ರೂಢಿನೇ ಇಲ್ಲ. ಸೊ ಇವಾಗ ಎದ್ದಿದ್ದೀನಿ. ಇವಾಗಲ್ಲ, ಮಾರ್ನಿಂಗ್ ನಮ್ಮಮ್ಮ 8 o'clock ಎದ್ದಳಿಸಿದ್ರು. ಊಟ ಎಲ್ಲ ತೊಳ್ದು ರಂಗೋಲಿ ಎಲ್ಲ ಬಿಟ್ಟು ಮಂದು ಹೊಟ್ಟೆ ಹಸ್ತೋಗ್ತಿತ್ತು ಅಂತ ಹೇಳಿ ಚಪಾತಿ ತಿಂದು ಹಂಗೆ ಫೋನ್ ನೋಡ್ತಾ ಮಲ್ಕೊಂಡು ಈಗ ಎದ್ದೆ. ಈಗ 12 ಗಂಟೆಗೆ ತುಂಬ ಬೇಗ ಎದ್ದೆ. ಮತ್ತೆ ನೋಡಿ ಹಿಂಗೆ ನೋಡ್ತಾವಳೆ ನೋಡೋದೇ ಆಗೋಯ್ತು ಕೆಲಸ. ಯಾರ ಹತ್ರ ಮಾತಾಡ್ತಾವಳೆ ಅಂತ ನೋಡ್ತಾನೆ ಅವಳೆ. ಈಗ ಶ್ರಾವಣ ಶನಿವಾರ, ಇದು ಫಸ್ಟ್ನೇ ಶ್ರಾವಣ ಶನಿವಾರ.
ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿನೇ. ಆ್ಯಂಡ್ ನಾವು ತೆಲುಗೋರಾಗಿರೋದ್ರಿಂದ ನಮಗೆ ಇದು ಸ್ಪೆಷಲ್ಲೇ, ಒಂಥರ ಸ್ಪೆಷಲ್ಲೇ ಶ್ರಾವಣ ಅದೆಲ್ಲ. ಬಿಕಾಸ್ ನಾನ್ ವೆಜ್ ಒಂದು ತಿಂಗಳು ನಾವು ತಿನ್ನಲ್ಲ. ಗಣೇಶ ಹಬ್ಬ ಮುಗಿಯೋ ತನಕ ನಾವು ತಿನ್ನೋಕ್ಕೆ ಹೋಗಲ್ಲ ಏನೇ ಆಗಲಿ, ಬಿಕಾಸ್ ನಾವು ಗಣೇಶನೂ ಮಾಡ್ತೀವಿ. ಬಟ್ ಈ ವರ್ಷ ನಾವು ಏನೂ ಮಾಡೋಕ್ಕೆ ಇದರಲ್ಲಿಲ್ಲ, ಏಕೆಂದರೆ ನಮ್ಮ ಅಜ್ಜಿ ತೀರ್ಕೊಂಡು ಜಸ್ಟ್ ಈಗ 2.5 months ಆಗಿದೆ. ಅದರಿಂದ ನಮ್ಗೆ 1 year ಏನು ಹಬ್ಬ ಇಲ್ದಿರೋದ್ರಿಂದ ಪೂಜೆ ಮಾಡ್ಕೋಬೋದು. ಪೂಜೆ ಮಾಡಿ ಬನ್ನಿ. ಯಾಕೋ ಪೂಜೆ ಮಾಡ್ಬೇಕು ಅನ್ನಿಸ್ತಿದೆ. ಸ್ವಲ್ಪ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅಲ್ಲಿ ತನಕ. ಆ್ಯಂಡ್ ಇವಳಂತೂ ಫುಲ್ ಕನ್ಫ್ಯೂಷನಲ್ಲಿ ನೋಡ್ತಾಳೆ, ಅಯ್ಯೋ ಯಾರ ಹತ್ರ ಮಾತಾಡ್ತಾಳೆ ನನ್ನ ಅಕ್ಕ ಅಂತ ಅಲ್ಲ. ಏನು ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ ಅಷ್ಟೇ. ಫುಲ್ ಖುಷಿ ಆಗ್ತಿದೆ. ನಂಗೆ ಗೊತ್ತಿಲ್ಲ ಏನು ಮಾತಾಡಬೇಕು. ಸೊ ಮಾತಾಡಲ್ಲ. 55 ಇಂಚಿದು ಸೊ ನಿಜದ ಖುಷಿ ಹೆಂಗಿದೆ ಅಂದರೆ ಕಾಂಟ್ ಎಕ್ಸ್ಪ್ರೆಸ್. ಫಸ್ಟ್ ಟಿವಿ ಇಲ್ವರೆ ಆಯಿತು. ಜಸ್ಟ್ 5 minutes ಆಗಿದ್ದು. ಕೈಯೆಲ್ಲ ನಡುಗ್ತೀನಿ ನಂದು, ಗೊತ್ತಿಲ್ಲ ಯಾಕೆ ಲಿಟ್ರಲಿ. ಈಗ ನಮ್ಮಪ್ಪ ಚಾರ್ಜಿಂಗ್ ಇದರಲ್ಲಿ ಅಳತೆ ಮಾಡ್ತಿದ್ದಾರೆ, ಬಿಕಾಸ್ ಅಳತೆ ಟೇಪ್ ಇಲ್ಲ ಅಂತ. ಅದು ನೋಡೋಕ್ಕೆ ಎಷ್ಟು ಫನ್ನಿ ಆಗಿತ್ತು ಅಂದರೆ, ಬಿಕಾಸ್ ಅವ್ರಿಗೆ ತುಂಬ ದೊಡ್ಡದಿದೆ ಟಿ ವಿ, ಜಾಗ ಸಾಲಲ್ಲ ಅಂತ ದೊಡ್ಡದೆಲ್ಲ ಮಾಡ್ತಿದ್ವಿ. ಆ್ಯಂಡ್ ಶ್ರಾವಣ ಶನಿವಾರ ಆಗಿರೋದ್ರಿಂದ ಫುಲ್ಲು ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಮಾಡಿ. ಫಸ್ಟ್ನೇ ಶನಿವಾರ ಅಂದರೆ ಶ್ರಾವಣದಲ್ಲಿ ಫಸ್ಟ್ನೇ ಶನಿವಾರ ಇದು. ಅದಕ್ಕೆ ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನೇ ಮಾಡ್ತೀನಿ ಎಲ್ಲ. ಸೊ ಇವತ್ತು ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಇವತ್ತು ಮನೆ ಹೇಗಿದೆ ಅಂತಲೂ ತೋರಿಸ್ತೀನಿ. ಆ್ಯಂಡ್ ದೇವರಿಗೂ ಪೂಜೆ ಮಾಡಾಯಿತು. ಫುಲ್ಲು ನಮ್ಮಪ್ಪ ತುಳಸಿ ಎಲ್ಲ ತಂದುಕೊಟ್ರು. ನಮ್ಮ ಮನೆ ದೇವ್ರದ್ದು ಪೂಜೆ ಮುಗೀತು. ಫಸ್ಟ್ನೇದು ಚೆನ್ನಾಗಿ ಮಾಡಿದ್ದೀನಿ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲ ಮುಗಿಸಿ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ನಾನೇ ಮಾಡಿರೋದು. ಪಾತ್ರೆ ಏನೂ ಇಲ್ಲ, ಎಲ್ಲ ಬೆಳಗ್ಗೆ ಟಿ ವಿ 55 ಇಂಚು ಎಷ್ಟು ಉದ್ದಾಯಿತು ನೋಡಿ. ಆ್ಯಂಡ್ ಎಲ್ಲ ಪರ್ಫೆಕ್ಟ್ ಆಗೈತೆ. ಇವತ್ತು ಸ್ಕ್ರೀನು ಸಹ ಹಾಕ್ತೆ ನಾನು. ಸ್ಕ್ರೀನ್ ಎಲ್ಲ ಮಾಡಿ ಇವತ್ತೇನು ಗೊತ್ತಿಲ್ಲ, ಸುಸ್ತಾಗಿಲ್ಲ, ನಿದ್ದೆನೂ ಬಂದಿಲ್ಲ. ನಾನು ಫಸ್ಟ್ ಸೋಂಬೇರಿ, ಮತ್ತೇನಕ್ಕೆ ಸುಸ್ತಾಗಿಲ್ಲ. ಪೂಜೆ ಎಲ್ಲ ಮಸ್ತಾಗಿ ನಿಮಗೆ ಖುಷಿಯಾಗಿ ಮಾಡಿದೆ. ಆ್ಯಸ್ ಯೂಶುವಲ್ ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಮೀಟ್ ಮೈನಾ. ಓಕೆ, ಈಗ ಟಿ ವಿ ಇನ್ಸ್ಟಾಲ್ ಮಾಡಬೇಕಂತ ಹೇಳ್ತೀನಿ. ಗೊತ್ತು ತಾನೆ ಏನಂತ ನನ್ನ ಮಗನೇ ಅಂತ. DNA ಬೇಡ, DNA ಟೆಸ್ಟೇ ಬೇಡ. ಏನ ವಿಡಿಯೋ ನೋಡೋ ಅನ್ಸುತ್ತೆ. ಆ್ಯಂಡ್ ಟಿ ವಿ ಎಲ್ಲ ಬಂದು ಟಿ ವಿ ಎಲ್ಲ ಫಿಟ್ ಮಾಡಿ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಟ್ರು ನಮ್ಮಪ್ಪ. ಏನಿದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.